ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಿಮಗೆ ಮಂಗಳವಾರ ದಿನ 10/3/2026 ದಿನಾಂಕದಂದು ಎಕನಾಮಿಕ್ಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಕನ್ನಡ ಮಾಧ್ಯಮದಲ್ಲಿ ಅರ್ಥಶಾಸ್ತ್ರಕ್ಕೆ ಬಹು ಆಯ್ಕೆ ಪ್ರಶ್ನೆಗಳು, ಮ್ಯಾಥ್ಸ್ ದ ಫಾಲೋವಿಂಗ್, ಖಾಲಿ ಬಿಟ್ಟ ಸ್ಥಳಗಳು, ಹಾಗೆ ಯಾವೆಲ್ಲ 6 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ, PVK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸ್ ಎಲ್ಲ ಕೂಡ ಒಂದೇ ವಿಡಿಯೋದಲ್ಲಿ ನೋಡೋಣ. ಇದು ವಿಡಿಯೋ ಒನ್ ಶಾರ್ಟ್ ಆಗಿರುತ್ತೆ. ಇದರಲ್ಲಿ ಭಾಳಷ್ಟು ನೀವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ. ಸೊ ನೀವು ಲಾಸ್ಟ್ ಮೂಮೆಂಟಲ್ಲಿ ಈ ವಿಡಿಯೋನ ನೋಡ್ಕೊಂಡ್ರೆ ಸಾಕು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತುಂಬಾ ಸ್ಕೋರ್ ಮಾಡ್ಕೋಬೋದು ಎಕನಾಮಿಕ್ಸ್ನಲ್ಲಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸೊ ನಾವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೆ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ ಬೇಗನೆ MCQ ನೋಡ್ಕೊಳ್ಳೋಣ. ಲಾಸ್ಟ್ ಮೂಮೆಂಟಲ್ಲಿ ನೋಡ್ಕೊಂಡು ಹೋಗಿ ತುಂಬಾ ಈಸಿ ಇರುತ್ತೆ. ಸೊ ನೀವು ತುಂಬಾ ಪಾಸ್ ಆಗ್ತೀರಾ ಎಲ್ಲರೂ. ಸೊ ಹಾಗೆ ಸ್ಕೋರ್ ಕೂಡ ಮಾಡ್ಕೋಬೋದು. ಸೊ ಬನ್ನಿ ಇಲ್ಲಿರುವಂಥ MCQ ನೋಡೋಣ. ಸೊ ಅಲ್ಲಿ ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಆಪ್ಷನ್ಸ್ ಬಿ ಅದಕ್ಕೇನಾಗಿರುತ್ತೆ ಅಂದರೆ ಆಪ್ಷನ್ ಸಿ ಅನುಭೋಗಿ ವರ್ತನೆ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಅನುಭೋಗಿ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳನ್ನು ಇವುಗಳನ್ನು ಅವಲಂಬಿಸುತ್ತೆ. ಆಪ್ಷನ್ಸ್ ಬಿ ಬೆಲೆ ಮತ್ತು ಆದಾಯನ ಅವಲಂಬಿಸಿರುತ್ತೆ. ಓಕೆ, ಇನ್ನು ಮೂರನೇ ಪ್ರಶ್ನೆ, TC ಎಂದು ಕೊಡ್ತಾನೆ, ಅದಕ್ಕೆ ಸರಿಯಾದ ಉತ್ತರ ಸಿ TFC ಪ್ಲಸ್ TBC ಕೊಡ್ತಾನೆ ನೋಡಿ. ಇದು ನಿಮಗೆ ಗೊತ್ತಿರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಖಾಲಿ ಬಿಟ್ಟು ಸಹ ನೋಡ್ಕೊಳ್ಳಿ, ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟಾಕುತ್ತೆ, ಆಯ್ಕೆ ಸಮಸ್ಯೆಯನ್ನು ಹುಟ್ಟಾಕುತ್ತೆ. ಓಕೆ, ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನ ರೇಖೆಗಳು ಏನಾಗಿರುತ್ತೆ ಅಂದರೆ ತಲೆ ಕೆಳಗಾದ ಯು ಆಕಾರದಲ್ಲಿ ಇರುತ್ತೆ, ತಲೆ ಕೆಳಗಾದ ಯು ಆಕಾರದಲ್ಲಿ ಇರುತ್ತದೆ. ಓಕೆ, ಇನ್ನು ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ರೈಟ್ ಆನ್ಸರ್ ವಿರುದ್ಧ ದಿಕ್ಕಿನಲ್ಲಿ. ಓಕೆ, ನಾವು ಹೊಂದಿಸಿ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಬೇಡಿಕೆ ರೇಖೆ ಕೆಳಮುಖ ಇಳಿಜಾರು ಆಗಿರುತ್ತೆ. ಪೂರಕ ಸರಕುಗಳು ಪೆನ್ನು ಮತ್ತು ಶಾಯಿ. ಓಕೆ, CRS ಸ್ಥಿರ ಪ್ರತಿಫಲಕ ಪ್ರಮಾಣ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಒಂದು ಅಂಕ ಪ್ರಶ್ನೆ, MRS ಇದನ್ನು ವಿಸ್ತರಿಸಿ ಬರೆಯಿರಿ. ಅಲ್ಲಿ ಅದಕ್ಕೆ ಸೀಮಾಂತ ಬದಲಿಕೆ ದರ ಅಥವಾ ಪ್ರತಿನಿಧಾನ ದರ ಅಂತ ಕರಿತೀವಿ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸರಾಸರಿ ಉತ್ಪನ್ನ ಎಂದರೆ ಏನು ಅಂತ ನೀವು ಬರೀಬೋದು. ಹಾಗೆ 2 ಅಂಕದ ಪ್ರಶ್ನೆಯಲ್ಲಿ 4 ಉತ್ಪಾದನೆಗಳವು ಅವುಗಳ ಪ್ರತಿಫಲ ನಿಯಮಗಳನ್ನು ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಬರೆದುಕೊಳ್ಳಿ. ಹಾಗೆ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಅನುಭೋಗಿ ವರ್ತನೆ ವಿವರಿಸುವಂಥ 2 ಉದ್ದೇಶಗಳನ್ನು ತಿಳಿಸಿ, ಅಥವಾ ಬಜೆಟ್ ರೇಖೆ ಬಜೆಟ್ಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಇಷ್ಟು ಇಂಪಾರ್ಟೆಂಟ್ ಇರ್ತವೆ. ಇನ್ನು 3 ಪ್ರಶ್ನೆಗೆ ಉತ್ತರಿಸುವಂಥ ಪ್ರಶ್ನೆ, 4 ಅಂಕದ ಪ್ರಶ್ನೆಯಲ್ಲಿ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಬರೆಯರಿದು, ಔದಾಸೀನ್ಯ ನಕ್ಷೆಯ ರೇಖಾಚಿತ್ರವನ್ನು ವಿವರಿಸುವುದು, ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆಯ ಸರಕುಗಳ ನಡುವಿನ ವ್ಯತ್ಯಾಸ ಇರ್ಬೋದು, ಸಮ ಉತ್ಪನ್ನ ತುಂಬಾ ಇಂಪಾರ್ಟೆಂಟ್ ನೋಡಿ, ಐಸೋಕಾನ್ಸ್ ಸಮ ಉತ್ಪನ್ನ ರೇಖಾಚಿತ್ರ ಮೂಲಕ ವಿವರಿಸಿ. ಹಾಗೆ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನ ಉದಾಹರಣೆ ಸಹಿತ ಬರೆದಿರುತ್ತೆ. ಸೊ 4 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ. ಇನ್ನು 6 ಅಂಕದ ಪ್ರಶ್ನೆಯಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗಳ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಮೂಲಕ ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಮೂಲಕ ವಿವರಿಸಿ. ಇಲ್ಲಿ ಕೊಟ್ಟು ನೋಡಿ 100% ಈ ಕ್ವಶನ್ ಬಂದೇ ಬರುತ್ತೆ. ಅನುಭೋಗಿ ಆದರ್ಶ ಆಯ್ಕೆ ಇರ್ಬೋದು, ಇಳಿಮುಖ ನಿಯಮ, ತುಷ್ಟುಗಳ ನಿಯಮ. ಓಕೆ, ಇನ್ನು PUK ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ನಿಮಗೆ ಗೊತ್ತಿರುತ್ತೆ. ಅದರಲ್ಲಿ ಸೊ ಸೇಬು ಹಣ್ಣಿನ ಬೆಲೆ ಕಂಡುಹಿಡಿಯಿರುತ್ತೆ, ಅಥವಾ ಕಾಣೆಯಾದ ಉತ್ಪನ್ನ ಕಂಡುಹಿಡಿಬೋದು ಪ್ರಶ್ನೆ ಗೊತ್ತಿರುತ್ತೆ. ಈಸಿಯಾಗಿ ನೀವು ಮಾಡ್ಕೋಬೋದು. ಇದ್ರ ಬಗ್ಗೆ ಒಂದು ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು. ಬನ್ನಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಆಗಿದೆ? ಆಗಲೇ ಹೇಳಿದಾಗೆ ಅನುಭೋಗಿ ವರ್ತನೆ, ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಟ್ಯೂ ಸ್ಥಿರವಾಗಿದ್ದ MU ಏನಾಗಿರುತ್ತೆ? ಶೂನ್ಯವಾಗಿರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇರ್ತವೆ. TFCಯು 100ಗಳಿದ್ದಾಗ, TBCಯು 125ಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಎರಡನ್ನ ಕೂಡಿಸಿ. ನಾವು ಸೂತ್ರದ ಪ್ರಕಾರವಾಗಿ TFC ಪ್ಲಸ್ TBCನ ಕೂಡಿಸಿದಾಗ ಏನು ಬರುತ್ತೆ? TC ಬರುತ್ತೆ, ಅಂದರೆ ಒಟ್ಟು ವೆಚ್ಚ ಬರುತ್ತೆ. ಡಿ ಆಪ್ಷನ್ ಆನ್ಸರ್ 225 ಆಗಿರುತ್ತೆ ನೋಡಿ, ಡಿ ಆನ್ಸರ್ ಆಗಿರುತ್ತೆ. ಸರ್ಕಾರವು ಸರಕು ಸೇವೆಗಳ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಕನಿಷ್ಠ ಮಿತಿ, ಆಪ್ಷನ್ ಸಿ ರೈಟ್ ಆನ್ಸರ್ ನೋಡಿ. ಇದರ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಮತ್ತು 6 ಅಂಕದ ಪ್ರಶ್ನೆ ಇದೆ. ಬೆಲೆ ಮಿತಿ ಕುರಿತು ಟಿಪ್ಪಣಿ ಬರೆಯಲಿ ಕೇಳಲಾಗಿದ್ದು. ಹಾಗೆ ಮಹಾ ಆರ್ಥಿಕ ಕುಸಿದ ವರ್ಷ ನಿಮಗೆಲ್ಲ ಗೊತ್ತಿರುತ್ತೆ. ಆಪ್ಷನ್ ಸಿ 1929 ಮಹಾ ಆರ್ಥಿಕ ಕುಸಿದ ವರ್ಷ ಆಗುತ್ತೆ. ಇನ್ನು ಇಲ್ಲಿರುವಂಥ ಖಾಲಿ ಬಿಟ್ಟು ಸಹ ನೋಡ್ಕೊಳ್ಳಿ. ಕೇಂದ್ರೀಯ ಯುದ್ಧದ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಓಕೆ, 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನಕ್ಕೆ ನಾವು ಅಡ್ಡ ಸಾಲು ಸಂಕಲನ ಎಂದು ಕರಿತೀವಿ. ABC ರೇಖೆಯು ಏನಾಗಿರುತ್ತಪ್ಪ ಅಂದರೆ ಅಲ್ಲಿ ಏನಪ್ಪ ಅಂದರೆ ಅದಕ್ಕೆ ಕನಿಷ್ಠ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. ರೈಟ್ ಆನ್ಸರ್ ಕನಿಷ್ಠ ಬಿಂದು. ಕೆಳಗಿನ ಕೆಲವು ಚಟುವಟಿಕೆಗಳನ್ನು ಸದಾವಕಾಶ ವೆಚ್ಚ, ಆಪರ್ಚುನಿಟಿ ಕಾಸ್ಟ್ನ ಕರಿತೀವಿ ನೋಡಿ. ವೆಚ್ಚ ಬಿಟ್ಟಕೊಟ್ಟ 2ನೇ ಉತ್ತಮ ಚಟುವಟಿಕೆಗಳ ಗಳಿಕೆ ಆಗಿರುತ್ತೆ. ಅದಕ್ಕೆ ಸದಾವಕಾಶ ವೆಚ್ಚ. ಇವಿಷ್ಟು ನೋಡ್ಕೊಳ್ಳಿ. ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾಗಿರ್ತಾರೆ. ಆಪ್ಷನ್ಸ್ಗೆ ಕುಟುಂಬ ನೋಡಿ. ಇಷ್ಟು ನೋಡ್ಕೊಳ್ಳಿ, ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ತವೆ. ಸೊ ಈ ವಿಡಿಯೋ ಕಂಪ್ಲೀಟ್ ನೋಡ್ಕೊಳ್ಳಿ, 100% ಬರುತ್ತೆ ಕ್ವಶನ್ಸ್. ನಾವು ಹೊಂದಿಸಿ ಬರೀ ನೋಡ್ಕೊಳ್ಳಿ. ವಾಸ್ತವಿಕ ಅರ್ಥಶಾಸ್ತ್ರ ಏನು ಕರಿತೀವಿ ನಾವು? ಅಲ್ಲಿ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಆಗಿರುತ್ತೆ. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ED1 ಆಗಿರುತ್ತೆ ನೋಡಿ, ED1. ಓಕೆ, TFC ಪ್ಲಸ್ TBC ಅನ್ನೋದು ಆಪ್ಷನ್ಸ್ 2 TC ಆಗಿರುತ್ತೆ. ಪೈಆರ್ ಅನ್ನೋದು TR ಮೈನಸ್ TC. ಆಡಮ್ ಸ್ಮಿತ್ ಅನ್ನೋದು ಕಾಣದ ಕೈ ಕಾರ್ಯಾಚರಣೆ ನೋಡಿ. ಇಷ್ಟು ನೋಡ್ಕೊಳ್ಳಿ. ಇನ್ನು 1 ಅಂಕದ ಪ್ರಶ್ನೆಯಲ್ಲಿ ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ ಅಂದರೆ ಅಮೆರಿಕ, ಬ್ರಿಟನ್ ಆಗಿರುತ್ತೆ. ಸಾಮಾನ್ಯ ಲಾಭ ಎಂದರೇನು ಬರೆದುಕೊಳ್ಳಿ. ಕೂಲಿ ದರ ಏನೆಂದು ಅರ್ಥೈಸ್ಬೀರಿ, ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಸೊ ನೋಡಿ, ಇನ್ನು 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಅನುಭೋಗಿ ಆದರ್ಶಕ್ಕೆ ನಿರ್ಧರಿಸುವಂಥ ಅಂಶಗಳನ್ನು ಪಟ್ಟಿ ಮಾಡಿ. ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಪರಿಕಲ್ಪನೆ ಅರ್ಥ ಬರೀರಿ. ಓಕೆ, ಸೊ ನಿಮಗೆ 4 ವಲಯಗಳನ್ನು ಕೇಳಬಹುದು. ಓಕೆ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ದರವು ಹೇಗೆ ನಿರ್ಧಾರವಾಗುತ್ತೆ? 100% ಬರುತ್ತೆ. ಶ್ರಮದ ಮಾರುಕಟ್ಟೆಯಲ್ಲಿ
25ನೇ ಪ್ರಶ್ನೆ ನೋಡಿ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ. ಇಷ್ಟು ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಳ್ಳಿ. 26 ಪ್ರಶ್ನೆ ಮತ್ತು 25 ಪ್ರಶ್ನೆ. ಇನ್ನು 4 ಅಂಕದ ಪ್ರಶ್ನೆಯಲ್ಲಿ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ತಾರೆ ಎಂಬುದನ್ನು ವಿವರಿಸು. 4 ಅಂಕದಲ್ಲಿ ವೆರಿ ಇಂಪಾರ್ಟೆಂಟ್ ಇರ್ತವೆ. ಹಾಗೆ ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸ ಇರ್ಬೋದು, ಅಥವಾ ಐಸೋಕಾನ್ಸ್ ಸಮ ಉತ್ಪನ್ನ ರೇಖಾಚಿತ್ರ ಮೂಲಕ ವಿವರಿಸಿ. ತುಂಬ ಇಂಪಾರ್ಟೆಂಟ್ ಇರುತ್ತೆ ನೋಡಿ, ಸಮ ಉತ್ಪನ್ನ. ಓಕೆ, ಇಲ್ಲಿ ಮ್ಯಾಕುಳಿ ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸ ಇರ್ಬೋದು. ಹಾಗೆ ಇಲ್ಲಿ TPL ಅನ್ನು ಕೊಟ್ಟಿರ್ತಾರೆ, ನೀವು ಸರಿಯಾಗಿ ಕಂಡುಹಿಡಿತೀರಿ. ಸರಾಸರಿ ಉತ್ಪನ್ನ, ಹಾಗೆ ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ. ಇಲ್ಲಿ ನೋಡಿ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧಾರಕಗಳನ್ನು ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ವಿಡಿಯೋ ತುಂಬಾ ಲೆಂತ್ ಆಗ್ಬೋದು, ಸೊ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡ್ಕೊಬೇಡಿ. ಸೊ 34 ಪ್ರಶ್ನೆ ನೋಡ್ಕೊಳ್ಳಿ, ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯ ಲಕ್ಷಣಗಳನ್ನು. ವೆರಿ ಇಂಪಾರ್ಟೆಂಟ್. ಸೊ 35 ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಈಜಿಯಾಗಿ ನೀವು ಆರಾಮಾಗಿ 4 ಅಂಕ ಪಡ್ಕೋಬೋದು. ಏನೆಲ್ಲ ಒಂದು ಟೇಬಲ್ನ ಬದ್ಬಿಟ್ರೆ ಸಾಕು. ಇಲ್ಲ ಬೇಡಿಕೆ ಪೂರೈಕೆ ಏಕಕಾಲಿಕೆ ಪಲ್ಲಟಗೊಂಡಾಗ ಸಮತೋಲನ ಮೇಲೆ ಪರಿಣಾಮ ತೋರಿಸುವಂಥ ಕೋಷ್ಟಕ ತುಂಬಾ ಈಸಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬರೆದು ಪಾಸ್ ಆಗ್ಬೋದು. ಓಕೆ, ಇನ್ನು 6 ಅಂಕದ ಪ್ರಶ್ನೆಯಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗಳ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಮೂಲಕ ವಿವರಿಸಿ. ಸೊ ಅನುಭೋಗಿ ಆದರ್ಶ ನೋಡಿ ಕೊಟ್ಟಿದ್ವಿ, ಅದು ಬರುತ್ತೆ. ಓಕೆ, ವಿವಿಧ ಅಲ್ಪಾವಧಿ ವೆಚ್ಚವನ್ನು ವಿವರಿಸಿ. ಮಾರುಕಟ್ಟೆ ಪೂರೈಕೆ ರೇಖೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. 39 ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರ ಮೂಲಕ ವಿವರಿಸುವುದು. ಹಾಗೆ ಇಲ್ಲಿ ಲೆಕ್ಕ ಇದೆ ನೋಡಿ, ಇಲ್ಲಿ ಸೊ ಪ್ರಾಬ್ಲಮ್ ಓರಿಯೆಂಟಲ್ ಇದೆ, ಗೋಧಿ ಮಾರುಕಟ್ಟೆಗೆ ಸಂಬಂಧಪಟ್ಟಿದ್ದು ಕಂಡುಹಿಡಿಯೋದಿರುತ್ತೆ. ಅಲ್ಲಿ ಪ್ರಾಬ್ಲಮ್ ಕೊಟ್ಟಂಥ ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಬೇಕಾಗುತ್ತೆ. ಇನ್ನು ನಿಮಗೆ PVK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸಲ್ಲಿ ಈಜಿಯಾಗಿಂದ ಪಾಸ್ ಆಗೋ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. TPL ಕಂಡುಹಿಡಿಯೋದು ಬಿಟ್ಟರೆ ನೋಡಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಕಿನ ಪ್ರತಿಯಲ್ಲಿ 60 ಇದ್ದಾಗ ಒಟ್ಟು ಆದಾಯ ಸೀಮಾಂತ ಇದೆ. TR ಅಂದರೆ ರೆವೆನ್ಯೂ ಕಂಡುಹಿಡಿಯೋದು, ಆದಾಯನ ಕಂಡುಹಿಡಿಯೋದು. ಇದು ಕೂಡ ಬರ್ಬೋದು ನಿಮಗೆ. ಉತ್ಪನ್ನ ಕಂಡುಹಿಡಿಯೋದು ಅಥವಾ ಇನ್ನು ಕೇಳ್ಬೋದು. ಇನ್ನು ಇನ್ನೊಂದು ಪ್ರಶ್ನೆ ನೋಡೋಣ. ಸರಿಯಾದ ಉತ್ತರ ಆರಿಸಿ ಬರೀ ಮಲ್ಟಿಪಲ್ ಚಾಯ್ಸ್ ನೋಡ್ಕೊಳ್ಳಿ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಗೆ ನೋಡಿ. ಅಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಬಹು ಆಯ್ಕೆಯಲ್ಲಿ ಕೆಳಗಿತ್ತು ನೋಡಿ. ಎಲ್ಲ ಪ್ರಶ್ನೆಯಲ್ಲಿ ಕೆಳಗಿದೆ. ಆಪ್ಷನ್ಸ್ ಬಿ ಅನುಭೋಗಿ ವರ್ತನೆ. ಅದಕ್ಕೆ ಇಂಗ್ಲೀಷ್ ಮೀಡಿಯಮಲ್ಲಿ ಇದೆ ನೋಡಿ. ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಇದೆ. ಇನ್ನು 2ನೇ ಪ್ರಶ್ನೆ ಲಂಬಾಂತರ ಬೇಡಿಕೆ ರೇಖೆಯನ್ನು ಇದನ್ನು ಪ್ರತಿನಿಧಿಸುತ್ತೆ. ಆಪ್ಷನ್ಸ್ ಬಿ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ನಾವು. ಇನ್ನು 3ನೇ ಪ್ರಶ್ನೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಆರ್ಥಿಕ ಸಂಸ್ಥೆಗಳೆಂದರೆ ಆಪ್ಷನ್ ಸಿ ಆರ್ಥಿಕ ಏಜೆಂಟರು ಆಗಿರ್ತಾರೆ. ಓಕೆ, ಇನ್ನು ಮಧ್ಯಂತರ ಸರಕುಗಳ ಪ್ರತ್ಯಕ್ಷ ಲೆಕ್ಕಾಚಾರವನ್ನು ಈ ಕೆಳಗೆ ದೋಷಕ್ಕೆ ಕಾರಣವಾಗುತ್ತೆ. ಆಪ್ಷನ್ಸ್ ಬಿ ದ್ವಿಘಾನೆ ಡಬಲ್ ಕೌಂಟಿಂಗ್ ಅಂತ ಕರಿತೀವಿ ನೋಡಿ. ಓಕೆ, RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ. ಸಿ ಜನಸಾಮಾನ್ಯರೊಂದಿಗೆ ವ್ಯವಹರಿಸುವುದಿಲ್ಲ. ಆಪ್ಷನ್ ಸಿ ರೈಟ್ ಆನ್ಸರ್. ಇನ್ನು ಪಿಲ್ಲಿಂಗದ ಮ್ಯಾಕ್ಸ್ ಖಾಲಿ ಬಿಟ್ಟ ಸಾಲು ನೋಡ್ಕೊಳ್ಳಿ. ಬೈಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ, ಅದಕ್ಕೆ ಯುಟಿಲಿಟಿ ತುಷ್ಟಿಗುಣ ಅಂತ ಕರಿತೀವಿ. ದೀರ್ಘಾವಧಿಯ ಉತ್ಪನ್ನ ವಿಶ್ಲೇಷಣೆಯು ಡ್ಯಾಶ್ ಇಂದ ವಿವರಿಸಲಾಗುತ್ತೆ, ಅದಕ್ಕೆ ಪ್ರತಿಫಲ ಪ್ರಮಾಣಗಳಂತ ನಾವು ಕರಿತೀವಿ ನೋಡಿ. ಓಕೆ, ಬೇಡಿಕೆ ರೇಖೆಯು ಎಡಕ್ಕೆ ಮತ್ತು ಪೂರೈಕೆ ರೇಖೆಯು ಬಲಕ್ಕೆ ಪಲ್ಲಟಗೊಂಡ್ರೆ ಸಮತೋಲನ ಬೆಲೆ ಕಡಿಮೆ ಆಗುತ್ತದೆ. ಓಕೆ, ಅನುಭೋಗಿ ಬೆಲೆ ಸೂಚ್ಯಂಕವನ್ನು ಸಾಮಾನ್ಯವಾಗಿ ಪರ್ಸೆಂಟೇಜ್ ಶೇಕಡಾವಾರು ಮೂಲಕ ವ್ಯಕ್ತಪಡಿಸಲಾಗುತ್ತೆ. CPI ಅಂತ ಕರಿತೀವಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಓಕೆ, ಗುಣಕದ ಗಾತ್ರವು MPC ಮೌಲ್ಯವನ್ನು ಅವಲಂಬಿಸಿದೆ ಅಂತ ಹೇಳಬೇಕು. ಇನ್ನು ಇಲ್ಲೊಂದು ಪ್ರಶ್ನೆ ನೋಡ್ಕೊಳ್ಳಿ, ಬಹುಆಯ್ಕೆ ಪ್ರಶ್ನೆಗಳು. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? 100% ಬರುತ್ತೆ ಪ್ರಶ್ನೆ ಇದು. ಬಿ ಅನುಭೋಗಿ ವರ್ತನೆ. ತುಷ್ಟಿಗುಣ ಅನ್ನೋದು ಏನಾಗಿರುತ್ತೆ? ಎ ವಸ್ತುನಿಷ್ಠೆ ಆಗಿರುತ್ತೆ. ಓಕೆ, ವಸ್ತುನಿಷ್ಠೆ ವ್ಯಕ್ತಿನಿಷ್ಠೆ ಅಂತ ಇರುತ್ತೆ ನೋಡಿ. ಓಕೆ, ಅದನ್ನು ನೋಡ್ಕೊಳ್ಳಿ. ಆಪ್ಷನ್ಸ್ ಏನಾಗುತ್ತೆ? ತುಷ್ಟಿಗುಣ ಅನ್ನೋದು ವ್ಯಕ್ತಿನಿಷ್ಠೆ. ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ. ವ್ಯಕ್ತಿಯಿಂದ ಬದಲಾಗುತ್ತೆ ಅದು. TC ಅನ್ನೋದು ಏನಾಗುತ್ತೆ? TC ಅನ್ನೋದು ನಾವು ಸಿ ರೈಟ್ ಆನ್ಸರ್. TFC ಪ್ಲಸ್ TBC. ಓಕೆ, ಇನ್ನು ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯವಾಗುವ ಹೆಚ್ಚವನ್ನು ನಾವೇಂತೀವಿ ಒಂದು ಹೆಚ್ಚಿನ ಸೀಮಾಂತ ಆದಾಯ ಅಂತ. ಆಪ್ಷನ್ ಸಿ ರೈಟ್ ಆನ್ಸರ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮತ್ತು ಮಾರುವರು. ಆಪ್ಷನ್ಸ್ ಏನಕ್ಕೆ? ಬಿ ಬೆಲೆ ಪಡೆಯೋರು ಇರ್ತಾರೆ, 3 ಮಂದಿ ಇರ್ತಾರೆ. ಇನ್ನು ಇಲ್ಲಿ ಖಾಲಿ ಬಿಟ್ಟು ನೋಡ್ಕೊಳ್ಳಿ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಏನಾಗುತ್ತೆ? ಮಿಶ್ರ ಆರ್ಥಿಕತೆಗಳಾಗಿವೆ. 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ನಾವು ಅಡ್ಡಸಾಲು ಸಂಕಲನ ಎನ್ನುತ್ತೇವೆ. ಓಕೆ, ಬದಲಾಗುವ ಪ್ರತಿ ಘಟಕದ ಆದಾನ ಉತ್ಪನ್ನವನ್ನು ನಾವೇನ್ತೀವಿ? ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಡ್ಯಾಶ್ ತೆರಿಗೆಯು ಘಟಕ ತೆರಿಗೆ ನೋಡಿ. ಘಟಕ ತೆರಿಗೆಯು ಸರ್ಕಾರ ಉತ್ಪನ್ನ ಪ್ರತಿ ಘಟಕದ ಮೇಲೆ ವಿಧಿಸುವಂಥ ತೆರಿಗೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಏನಿರುತ್ತೆ? ಕಾಣದ ಕೈ ಕಾರ್ಯಾಚರಣೆ ಇರುತ್ತದೆ ಎಂದು ಊಹಿಸಲಾಗಿದೆ. ಓಕೆ, ಇನ್ನು ಹೊಂದಿಸಿ ಬರೆಯಲ್ಲಿ ಬೇಡಿಕೆ ರೇಖೆ ಅನ್ನೋದು ಕೆಳಮುಖ ಇಳಿಜಾರು. ಪೂರಕ ಸರಕುಗಳನ್ನು ಪೆನ್ನು ಮತ್ತು ಶಾಯಿ. SMC ಅನ್ನೋದು ಡೆಲ್ಟಾ TC / ಡೆಲ್ಟಾ Q. ಸಾಮಾನ್ಯ ಲಾಭ ಶೂನ್ಯ ಲಾಭ. ಮಾರುಕಟ್ಟೆ ಸಮತೋಲನ ಅನ್ನೋದು QD = QS. ಓಕೆ, ಇನ್ನು 1 ಅಂಕ ಬರ್ಕೊಳ್ಳಿ. MRS ಅನ್ನು ವಿಸ್ತರಿಸಿ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಸೀಮಾಂತ ಬದಲಿಕೆ ದರ. ಬಜೆಟ್ ರೇಖೆ ಅಂದರೆ ಏನು ಕೇಳಬಹುದು. ವಾಸ್ತವಿಕ ಅರ್ಥಶಾಸ್ತ್ರ ಅರ್ಥ ಕೊಡಿ. ತಂತ್ರಜ್ಞಾನ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತೆ? ಅದಕ್ಕೇನು ಅದನ್ನೇ ಎಡಗಡೆ ಪಲ್ಲಟಗೊಳ್ಳುತ್ತೆ ಅಂತ ಕೇಳುತ್ತೆ. ಸೊ ತಂತ್ರಜ್ಞಾನ ಪ್ರಗತಿ ಏನಾಗುತ್ತೆ? ಬಲಗಡೆ ಪಲ್ಲಟಗೊಳ್ಳುತ್ತೆ ನೋಡಿ. ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಲಗಡೆ ಪಲ್ಲಟಗೊಳ್ಳುತ್ತದೆ. ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಬರೆಯೋದು ನೋಡಿ, ಓದ್ಕೊಳ್ಳಿ. 2 ಅಂಕದ ಪ್ರಶ್ನೆಯಲ್ಲಿ ಕೆಳದರ್ಜೆಯ ಸರಕುಗಳನ್ನ ಎಂದರೇನು? ಸುಧಾರಣೆ ಕೊಡಿ. ಬೇಡಿಕೆ ನಿಯಮವನ್ನು ತಿಳಿಸಿ. ಓಕೆ, ಏಕಾತ್ಮಕ ಒಲವು ಎಂದರೇನು? ಅನುಭೋಗಿ ವರ್ತನೆ ವಿವರಿಸುವ 2 ವಿಧಾನಗಳು ಯಾವುವು? ಸಮ ಉತ್ಪನ್ನವರು ರೇಖಾಚಿತ್ರ ಅಂದರೆ ಏನು ಅಂತಷ್ಟ ಬರೀಬೇಕು ನೀವು. ಅಲ್ಪಾವಧಿ ವೆಚ್ಚ ಮತ್ತು ದೀರ್ಘಾವಧಿ ವೆಚ್ಚಗಳ ನಡುವಿನ ಒಂದು ಅರ್ಥ ಬರೀಬೇಕಾಗುತ್ತೆ. ಸದಾವಕಾಶ ವೆಚ್ಚ ಅಂದರೆ ಏನು? ಉದಾಹರಣೆ ಸಹಿತ ಬರೀರಿ. ವೆರಿ ಇಂಪಾರ್ಟೆಂಟ್ ನೋಡಿ.
ಓಕೆ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ದರವು ಹೇಗೆ ನಿರ್ಧಾರವಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಓಕೆ, ಇನ್ನು 4 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸುವುದು, ಔದಾಸೀನ ನಕ್ಷೆಯ ರೇಖಾಚಿತ್ರವನ್ನು ವಿವರಿಸುವುದು. ಓಕೆ, ಹಾಗೆ ಪ್ರತಿಫಲ ಪ್ರಮಾಣಗಳ ಬಗ್ಗೆ ಒಂದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನೋಡಿ, ಪ್ರತಿಫಲ ಪ್ರಮಾಣಗಳ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಓಕೆ, ಅದನ್ನು ನೋಡ್ಕೊಳ್ಳಿ. ಸೊ ಹಾಗೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗಳ ನಡುವಿನ ವ್ಯತ್ಯಾಸ. ಇನ್ನು ನಿಮಗೆ ಇಲ್ಲಿ 4 ಅಂಕದ ಪ್ರಶ್ನೆ ಅಲ್ಲಿ ಸೊ ನಿಮಗೆ ಮಾರುಕಟ್ಟೆ ಆರ್ಥಿಕತೆ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧಾರಕಗಳು ಯಾವುವು, ಸಮಗ್ರ ಅರ್ಥಶಾಸ್ತ್ರ ಉಗಮವನ್ನು ಕುರಿತು ಚರ್ಚಿಸಿ, ಒಂದು ಆರ್ಥಿಕತೆಯ ಆದಾಯ ವೃತ್ತಾಕಾರದ ಚಲನೆ ಟ್ವಿಸ್ಟ್ ಮಾಡಿ ಕೇಳಿದೆ ನೋಡಿ, ಅದೇ ವರಮಾನದ ವೃತ್ತಾಕಾರದ ಒಂದು ಅಂದರೆ ಒಂದೇ, ಆದಾಯ ವೃತ್ತಾಕಾರ ಅಂದರೆ ಒಂದೇ. ಸೊ ನೋಡಿ ಟ್ವಿಸ್ಟ್ ಮಾಡ್ಕೊಳ್ಬೇಡಿ. ಹಣದ ಬೇಡಿಕೆ ವ್ಯಾಪಾರದ ಒಂದು ಉದ್ದೇಶ ತಿಳಿಸಿ. ಓಕೆ, ಇಷ್ಟು ನೋಡ್ಕೋಬೇಕು. ಹಾಗೆ ವಾಣಿಜ್ಯ ಬ್ಯಾಂಕಿನ ಕಾರ್ಯ ಇರ್ಬೋದು ಅಥವಾ RBI ಕಾರ್ಯ ಇರ್ಬೋದು. ಮುಕ್ತ ಆರ್ಥಿಕತೆಯ 3 ಕೋಟಿಗಳನ್ನು ವಿವರಿಸಿ, ತುಂಬಾ ಇಂಪಾರ್ಟೆಂಟ್ ಇರ್ತವೆ. ನಿಮ್ಗೆ ಗೊತ್ತಿರೋ ಹಾಗೆ SMC ಟೇಬಲ್ ಕೊಡ್ತಾನೆ. ಸರ್ ನೀವು ಇಲ್ಲಿ TVC, TC, ABC, SIC, TFCನ ಕಂಡುಹಿಡಿಯಬೇಕಾಗತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಪೂರೈಕೆ ಏಕಕಾಲಿಕ ಹೋರಾಟಗೊಂಡಾಗ ಹೇಳಿ ನೋಡಿ, ಕೋಷ್ಟಕ ಬರೀರಿ. ಸಮತೋಲನ ಕೋಷ್ಟಕ ಅಂದ್ರೆ ಒಂದೇ, ಈ ರೀತಿ ಕೊಟ್ಟರೆ ಒಂದೇ ನೋಡಿ, ಆ ಟೇಬಲ್ ಬರೆದ್ಬಿಟ್ರೆ 4 ಮಾರ್ಕ್ಸ್ ಕೊಡ್ತಾರೆ. ಹೆಂಗಂದರೆ ಎಡಗಡೆ ಬಲಗಡೆ, ಬಲಗಡೆ ಎಡಗಡೆ ಈ ರೀತಿ ಬರೀರುತ್ತೆ ನೋಡಿ, ಅಷ್ಟು ನೋಡ್ಕೊಳ್ಳಿ ಸಾಕು. ಓಕೆ, ಸಮಗ್ರ ಆರ್ಥಿಕ ಅನನ್ಯತೆ ಮೈಕ್ರೋ ಐಡೆಂಟಿಟೀಸ್ ಇಂಗ್ಲೀಷ್ನಲ್ಲಿ. ಸೊ ಇಂಗ್ಲೀಷ್ ವಿದ್ಯಾರ್ಥಿಗಳಿದ್ರೆ ಮೈಕ್ರೋ ಐಡೆಂಟಿಟೀಸ್. ಓಕೆ, ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ನೋಡಿ, 100% ಬರುತ್ತೆ. ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸುವುದು. ಹಾಗೆ RBI ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸುವುದು. ಸ್ವೀಕೃತಿಗಳ ವರ್ಗೀಕರಣ ವಿವರಿಸಿ. ಓಕೆ, ಹಾಗೆ ಇಲ್ಲಿ ನಿಮಗೆ ಒಂದು ಅನುಭವ ಕೊಟ್ಟಿರ್ತಾನೆ, ಸಿಬೋನಿನ ಬಗ್ಗೆ ಒಂದು ನಿಮಗೆ ಈಸಿಯಾಗಿ ಪಾಸ್ ಆಗುವಂಥ ವಿದ್ಯಾರ್ಥಿಗಳು ಬರೀತಾರೆ ಅದನ್ನು. ಸೊ ಓಕೆನಾ, ಇಲ್ಲಿ ಪ್ರತಿಯೊಂದು 4 ಅಂಕದ ಒಂದು 2 ಅಂಕ ಪ್ರಶ್ನೆ ಬರೆಯೋದು. ಅನುಭೋಗಿ ಆದರ್ಶಕ್ಕೆ ನಿರ್ಧರಿಸುವ ಅಂಶಗಳು ಯಾವುವು, ಬೇಡಿಕೆ ನಿಯಮ ಎಂದರೇನು, ಪ್ರತಿಫಲಗಳ ಪ್ರಮಾಣ ವಿಧಾನಗಳನ್ನು ತಿಳಿಸಿ, ದೀರ್ಘಾವಧಿ ವೆಚ್ಚಗಳನ್ನು ಹೆಸರಿಸಿ, 4 ಉತ್ಪಾದನೆಗಳು ಯಾವುವು, ಅವುಗಳ ಪ್ರತಿಫಲ ಪ್ರಮಾಣಗಳನ್ನು ತಿಳಿಸಿ. ಓಕೆ, ನಮ್ಮ ಮಾತ್ರ GDP ಮತ್ತು ನೈಜ GDPನ ನಡುವಿನ ವ್ಯತ್ಯಾಸ ಇರ್ಬೋದು. ಹಣದ ಬೇಡಿಕೆ 2 ಉದ್ದೇಶಗಳು, ಸಾಟ ವ್ಯಾಪಾರ ಮತ್ತು ವ್ಯಾಪಾರದ ಉದ್ದೇಶ. ಓಕೆ, ಪುಕ್ಕಟೆ ಸವಾರ ಅಂದ್ರೇನು, ಅವರನ್ನು ಯಾಕೆ ಕರಿತೀವಿ ಅಂದರೆ ಅವರು ಹಣ ಕೊಡದೆ ಉಚಿತವಾಗಿ ಫ್ರೀಯಾಗಿ ಗೂಡ್ಸನ್ನು ಬಳಸ್ತಾರೆ, ಅದಕ್ಕೆ ಅವ್ರನ್ನ ಪುಕ್ಕಟೆ ಸವಾರ ಅಂತ ಕರಿತೀವಿ. 4 ಅಂಕದ ಪ್ರಶ್ನೆ ನಿಮಗೆ ಹೇಳಲಾಗಿದೆ. ಸೊ ಸಾಮಾನ್ಯ ಸರಕು ಕೆಳದರ್ಜೆ ಸರಕಿನ ನಡುವಿನ ವ್ಯತ್ಯಾಸ ಇರ್ಬೋದು. ಹಾಗೆ ಈ ಟೇಬಲ್ ನೋಡ್ಕೊಳ್ಳಿ, ಟೇಬಲ್ ಸಂಬಂಧಪಟ್ಟಂತ ಇರುತ್ತೆ. ಸೊ ನೋಡಿ, ಕೋಷ್ಟಕ ಬರೀದು, ಸಮತೋಲನ ಮೇಲೆ ಏಕಕಾಲಿಕ ಪಲಟಗೊಂಡಾಗ ಕೋಷ್ಟಕವನ್ನು ಬರೀರಿ, ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಅಭಿವೃದ್ಧಿ ಹೊಂದಿದ ದೇಶ ಮತ್ತು ಅಭಿವೃದ್ಧಿಶೀಲ ದೇಶಗಳ ನಡುವಿನ ಸರ್ಕಾರ ಪಾತ್ರವನ್ನು ಬರೀದಾಗತ್ತೆ. ಬಾಹ್ಯತೆ ಕುರಿತು ಟಿಪ್ಪಣಿ ಬರೀರಿ, ತುಂಬ ಇಂಪಾರ್ಟೆಂಟ್. 33ನೇ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರ ಮೂಲಕ, ಅದು ಅನುಭೋಗಿ ಬಿಂಬಕ ಕೇಳ್ಬೋದು ನೋಡಿ, ಸಲ ಅನುಭೋಗಿಯ ಬಿಂಬಕ ಕೇಳ್ತಾರೆ. ಓಕೆ, ಇಲ್ಲಿ ಬಂಡವಾಳ ಖಾತೆ ಕೇಳಿದರೆ ನಿಮಗೆ ಚಾಲ್ತಿ ಖಾತೆ ಕೇಳ್ಬೋದು ಅಥವಾ ಸರ್ಕಾರದ ಮುಂಗಡ ಪತ್ರವನ್ನು ಕೇಳ್ಬೋದು ನೋಡಿ. ಔದಾಸೀನ ವಕ್ರರೇಖೆಗಳ ಲಕ್ಷಣ ಕೇಳಿದರೆ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರ ಮೂಲಕ ವಿವರಿಸಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ನೋಡಿ, GDP ನಡೆಯೋದು, ಇದು ತುಂಬಾ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಇದನ್ನು ಬಿಟ್ಬಿಡಿ. ಹಣದ ಕಾರ್ಯಗಳನ್ನು ವಿವರಿಸಿ, ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯನ್ನು ದೋಷಗಳನ್ನು ಬಗೆಹರಿಸುತ್ತೆ, ಅಲ್ಲಿ ನಿಮಗೆ RBI ಕಾರ್ಯನ ಕೇಳ್ಬೋದು. ಸ್ಥಿರ ವಿನಿಮಯ ದರ ಎಂದರೇನು, ಬದಲಾಗುವ ವಿನಿಮಯ ದರ ಅಂದ್ರೆ ಗುಣದೋಷನ ಪಟ್ಟಿ ಮಾಡೋದು. ಸೊ ಇಲ್ಲಿ ಇದಕ್ಕೆ ಅಂದರೆ MCQ ನೋಡಿ, 1930ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಎಡನ್ ಕೇನ್ಸ್ ಅವರ ಪ್ರಸ್ತುತ ಕೃತಿ ಅಂದರೆ ಅಲ್ಲಿ ಉದ್ಯೋಗ ಬಡ್ಡಿ ಹಣದ ಸಾಮಾನ್ಯ ಸಿದ್ಧಾಂತ. ಆಪ್ಷನ್ಸ್ ಬಿ ರೈಟ್ ಆನ್ಸರ್. ಭಾರತ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕ್ ಅಂದರೆ ಆಪ್ಷನ್ಸ್ ಬಿ RBI ಆಗಿರುತ್ತೆ. ಇನ್ನು ಆಪ್ಷನ್ಸ್ ಡಿ ಆಗಿರುತ್ತೆ RBI. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಕಾಗದ ತೆರಿಗೆ ಉದಾಹರಣೆ ಇದೆ, ಆಪ್ಷನ್ಸ್ ಎ ಸಂಪತ್ತಿನ ತೆರಿಗೆ. ಇನ್ನು ಇಲ್ಲಿ ಖಾಲಿಪಡಿಸೋದು ನೋಡ್ಕೊಳ್ಳಿ, ಬೈಕ್ಗಳನ್ನು ತೃಪ್ತಿಪಡಿಸೋಕೆ ಸಾಮರ್ಥ್ಯ ತುಷ್ಟಿಗುಣ. ಕೆಲವು ಚಟುವಟಿಕೆಗಳನ್ನು ಡ್ಯಾಶ್ ಅಂದರೆ ಸದಾವಕಾಶ ವೆಚ್ಚವು 2ನೇ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರುತ್ತೆ. ಇನ್ನು ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಕೂಲಿ ದರ ನಿರ್ಧಾರವಾಗುತ್ತೆ. ಓಕೆ, 9ನೇ ಪ್ರಶ್ನೆ, ಅಂತಿಮ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗೋದಿಲ್ಲ. ಓಕೆ, ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದೆ, MPC ಮೌಲ್ಯನ ಅವಲಂಬಿಸಿದೆ. ಇನ್ನು ಮ್ಯಾಥ್ಸ್ ಅಪ್ಪ ನೋಡ್ಕೊಳ್ಳಿ ನೋಡಿ, ನಾವು ಭಾಳಷ್ಟು ವಿಡಿಯೋ ಲೆಂತ್ ಆಯಿತು. ಸೊ ಲೆಂತ್ ಆದರೂ ಕೂಡ ನಿಮಗೆ 100% ನಿಮಗೆ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಓಕೆ, ನಾನಲ್ಲಿ ಕೊಟ್ಟಂಥ ಖಾಲಿ ಬಿಟ್ಟು ಸ್ಥಳಗಳು ಇರ್ಬೋದು, ಹೊಂದಿಸಿ ಬೆರೆರಿ, ಮ್ಯಾಥ್ಸ್ 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ 100% ಗ್ಯಾರಂಟಿ ಇರುತ್ತೆ ನೋಡಿ. ಶಿಕ್ಷಕರ ಸೇವೆ ಅದು ಕೌಶಲ್ಯ, ಆಪ್ಷನ್ ಡಿ ರೈಟ್ ಆನ್ಸರ್. ಮಾರುಕಟ್ಟೆ ಸಮತೋಲನ ಅದು ಏನಾಗುತ್ತೆ ಅಂದರೆ QDS CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಗ್ರಾಹಕರ ಒಂದು ಬೆಲೆ ಸೂಚ್ಯಂಕ. ಉಳಿತಾಯ ಅನ್ನೋದು Y-C ಆಗಿರುತ್ತೆ. ಓಕೆ, ಸಂದಾಯ ಬಾಕಿ ಅನ್ನೋದೇನಪ್ಪ ಅಂದರೆ ಸರಕು ಮತ್ತು ಸೇವೆಗಳ ವ್ಯಾಪಾರ. ಓಕೆ, ಇನ್ನು 1 ಅಂಕದ ಪ್ರಶ್ನೆಯಲ್ಲಿ ಆಯ್ಕೆ ಸಮಸ್ಯೆಗೆ ಉದ್ಭವಿಸುತ್ತದೆ. ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡೋ ಸೂತ್ರ ಇರ್ಬೋದು. ವೈಯಕ್ತಿಕ ವೆಚ್ಚ ಮಾಡಬಹುದು ಆದಾಯವನ್ನು ಹೇಗೆ ಪಡಿತೀವಿ. ಹಾಗೆ ವಸ್ತು ವಿನಿಮಯ ಪದ್ಧತಿ ಎಂದರೇನು ಅಥವಾ ಮುಕ್ತ ಆರ್ಥಿಕತೆ ಎಂದರೇನು ಅಂತ ಕೇಳಬಹುದು ನೋಡಿ. ವಿಸ್ತರಿಸಿ ಬರಲಿ CPI ಇರ್ಬೋದು, SLR ಇರ್ಬೋದು. ಇನ್ನು ಕೇಳ್ತಾರೆ CPI MRS. ಹಾಗೆ ಇಲ್ಲಿ ನೋಡಿ FRM ಅನ್ನು ವಿಸ್ತರಿಸಿ ಬರೀರಿ ಅಂತ ಕೇಳಲಾಗಿದೆ, ಅಷ್ಟು ನೋಡ್ಕೊಳ್ಳಿ, ವಿಸ್ತರಿಸಿ ಬರೀ. ಇನ್ನು 2 ಅಂಕದ ಪ್ರಶ್ನೆಯಲ್ಲಿ ಬದಲಿ ಸರಕುಗಳು ಎಂದರೇನು ಉದಾಹರಣೆ ಕೊಡಿ. ಅನುಭೋಗಿ ಆವರ್ತನೆ ವಿವರಿಸುವಂಥ 2 ವಿಧಾನ ಇರ್ಬೋದು. ಹಾಗೆ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ನಡುವಿನ ವ್ಯತ್ಯಾಸ ಇರ್ಬೋದು. ಸಮತೋಲನ ಬೆಲೆ, ಸಮತೋಲನ ಪ್ರಮಾಣವನ್ನು ವ್ಯಾಖ್ಯಾನಿಸಿ. ಹಾಗೆ GDPಯನ್ನು ವರಮಾನ ಮಾಡುವಂಥ 3 ವಿಧಾನ ನೋಡಿ. ವೆಚ್ಚದ ವಿಧಾನ, ಓಕೆ ಅವ್ನು ಇರ್ಬೋದು ನೋಡಿ, ಉತ್ಪನ್ನ ವಿಧಾನ, ಮೌಲ್ಯದ ವಿಧಾನ. ಬಾಹ್ಯತೆ ಅಂದ್ರೇನು ಉದಾಹರಣೆ ಕೊಡಿ. ಧನಾತ್ಮಕ ಬಾಹ್ಯತೆ ಮತ್ತು ಋಣಾತ್ಮಕ ಬಾಹ್ಯತೆ. ಸೊ ಬರೆದುಕೊಳ್ಳಿ.
ಸೊ ಪುಕ್ಕಟೆ ಸವರ ಅಂದರೆ ಏನು ಇಷ್ಟು ನೋಡ್ಕೊಳ್ಳಿ. ನಾನು ಹೇಳಿದೆ ನೋಡಿ, ಇಷ್ಟಲಾಗ ಅಲ್ಲಿ ನಿಮಗೆ ಸಮೋತ್ಪನ್ನವನ್ನು ರೇಖಾಚಿತ್ರ ಮೂಲಕ ವಿವರಿಸಿ. ಸಮತೋಲನ ಮೇಲೆ ಏಕಕಾಲಿಗೆ ಪಲಟಗೊಂಡಾಗ ಪರಿಣಾಮ ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ಹಾಗೆ ಯೋಜಿತ ಬಲ ತಪ್ಪಿಸಲು ಪಟ್ಟಿಯ ಸಂಗ್ರಹಣೆ ಮತ್ತು ಕುಸಿತವನ್ನು ಉದಾಹರಣೆ ಸಹಿತ ವಿವರಿಸಿ. ಸೊ ಚಾದ್ಯಕಾರಿಯ ಭಾಗಗಳ ಪಟವನ್ನು ಬರೆಯಿರಿ. ಇಳಿಮುಖ ನಿಯಮ ತುಷ್ಟಿಗಳ ನಿಯಮವನ್ನು ಕೋಷ್ಟಕವಾಗಿ ನಾನು ಹೇಳಿದೆ ನೋಡಿ. ಈ ಪ್ರಶ್ನೆ ಇರುತ್ತೆ ನೋಡಿ, ಈ ಕೆಳಗಿನ ಷರತ್ತುಗಳಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಉದ್ಯಮ ಘಟಕ ಲಾಭ ಗರಿಷ್ಠಗೊಳಿಸುವಿಕೆ. ಸರ್ ನೋಡಿ, ಪಿನ ಬೆಲೆ ಎಂಸಿಗೆ ಸಮನಾಗಿರಬೇಕು, ಪಿನ ಬೆಲೆ Q0ನಲ್ಲಿ ಇಳಿಕೆ ಆಗಿರೋದಿಲ್ಲ. ಇಷ್ಟು. ಸೊ ನಾನು ಇಲ್ಲಿ ಕೊಟ್ಟಿರೋಂಥ ನಿಮಗೆ ಖಾಲಿ ಬಿಡಿಸಗಳು ಇವು ನೋಡ್ಕೊಳ್ಳಿ. ಮ್ಯಾಥ್ಸ್ ಆಫ್ ಫಾಲೋವಿಂಗ್, ಹಾಗೆ CPI ಅನ್ನು ವಿಸ್ತರಿಸಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇರ್ಬೋದು. ಮುಕ್ತ ಆರ್ಥಿಕತೆ ಎಂದರೇನು, 2 ಅಂಕದ ಪ್ರಶ್ನೆ. ಇವುಗಳನ್ನ ಹೇಳಿದ್ದೇನೆ, ಆಲ್ರೆಡಿ ಹೇಳಿದೆ. ಸೊ ಓಕೆ, ಇಷ್ಟು ನೋಡ್ಕೊಳ್ಳಿ. ವಿಡಿಯೋ ತುಂಬ ಲೆಂತ್ ಆಯಿತು, ಆದರೂ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಸೊ ಇಂಗ್ಲೀಷ್ ಮೀಡಿಯಂ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ರಿಪ್ಲೈ ಮಾಡಿ. ನಾನು ಬೇಗನೆ ನಿಮಗೆ ಸಂಜೆ 6 ಗಂಟೆ ಒಳಗೆ ನಿಮಗೆ ವಿಡಿಯೋನ ನಾನು ರೆಸ್ಪಾನ್ಸ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಇಷ್ಟು ಒಂದೇ ವಿಡಿಯೋದಲ್ಲಿ ಒಂದು ಶಾರ್ಟಲ್ಲಿ ಎಕನಾಮಿಕ್ಸ್ ಆಲ್ ಚಾಪ್ಟರ್ ಸಿಲೆಬಸ್ಸನ್ನು ಕವರ್ ಮಾಡಲಾಗಿದೆ. ಸೊ ಎಲ್ಲ ಪ್ರಶ್ನೆಗೆ ಸಂಬಂಧಪಟ್ಟಂಥ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದುಕೊಂಡು ಅವರಿಗೆ MCQ ಆನ್ಸರನ್ನು ಕೊಡ್ತಾ ಎಲ್ಲವನ್ನ ನಮ್ಮ ಯಾವನ್ನ ಓದ್ಕೊಳ್ಬೇಕು ಎಲ್ಲ ಅಂತ ಹೇಳಿಕೊಡ್ಲಾಗಿದೆ. ಸೊ ಇಷ್ಟವಾದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋಕ್ಕೆ ಸಂಬಂಧಪಟ್ಟಂಥ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸ್ ತಿಳಿಸು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್.